ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿಯಾದಂಥ ಸುರಭಿ ಅವರೇ ನಮ್ಮ ಅಶ್ವಮೇಧ ಓಪನ್ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್ ನಮಸ್ಕಾರ. ಈಗ ಮೆಡಿಕಲ್ ಕಾಲೇಜಿನಲ್ಲಿ ಹಗರಣ ನಡೀತಿರೋದು ನಿಜಾನಾ? ನಿಜ ಸರ್. ನಿಜ. ಯಾವ ಥರ ಹಗರಣ ಅದು? ಸರ್ ನೀವೇ ಇಷ್ಟೊತ್ತು ಹೇಳಿದ್ರಿ ಎಷ್ಟೆಲ್ಲ ಫಂಡ್ಸ್ ರಿಲೀಸ್ ಆಗಿದೆ, ಕಾಲೇಜ್ ಓಪನ್ ಇದೆ ಅಂತ. 635 ಕೋಟಿ. ಹೌದು. ನಾವು ಇದೇ ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನಮಗೆ ಸೀಟ್ ಸಿಕ್ಕಿದೆ ಅಂತ ತುಂಬಾ ಹುಮ್ಮಸ್ಸಿಂದ ನಾವು ಬಂದು ಜಾಯ್ನ್ ಆದ್ವಿ ಸರ್. ಆದ್ರೆ ಇಲ್ಲಿ ನಮಗೆ ಹೆಂಗಿದೆ ಅಂತಂದ್ರೆ ಒಂದು ಮೂಲಭೂತ ಸೌಕರ್ಯಗಳು ಅಂತ ನಾವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ ಸ್ಟೂಡೆಂಟ್ಸ್, ಫ್ಯಾಕಲ್ಟಿ ಇರ್ಬೋದು, ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಯಾವ ವ್ಯವಸ್ಥೆನೂ ಈ ಫ್ಯಾಕಲ್ಟಿನೂ ಇಲ್ಲ ಸರ್. ಇಲ್ಲ ಸರ್. ಮತ್ತೆ 635 ಕೋಟಿಗೆ ಫ್ಯಾಕಲ್ಟಿ ಇಲ್ಲ ಅಂದ್ರೆ ಏನರ್ಥ? ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲ ಸರ್. ಮತ್ತೆ 635 ಕೋಟಿಲಿ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ಅದಂತೂ ಇಲ್ವೇ ಇಲ್ಲ. ಓಕೆ, ಬೇರೆ ಹೆಂಗಾಗಿದೆ ಅಂದ್ರೆ ನಾವು ಏನಾದ್ರೂ ವಾಶ್ರೂಮ್ಗೆ ಹೋದ್ರೆ ಬಕೆಟ್ ಅಲ್ಲಿ ನೀರ್ ಇಟ್ಕೊಂಡು ಒಳಗಡೆ ಹೋಗ್ಬೇಕು. ನೀರಿದ್ರೆ, ನೀರಿಲ್ಲ ಅಂತಂದ್ರೆ ನಮ್ಗೆ ಏನೇ ಇದ್ರು ಬೇರೆ ಕಡೆಗೆ ಹೋಗ್ಬೇಕು. ಆ ರೀತಿಯಲ್ಲಿ ಪಾಠ ಮಾಡೋರೇ ಇಲ್ವಾ? ಇಲ್ಲ ಸರ್, ಪಾಠ ಮಾಡೋದಕ್ಕೆ ಅಲ್ಲಿ ಫ್ಯಾಕಲ್ಟಿ ಇಲ್ಲ. ಹೆಂಗಾಗಿದೆ ಅಂದ್ರೆ ಇದನ್ನ ನಾವೇನಾದ್ರೂ ಕ್ವೆಶನ್ ಮಾಡೋದಕ್ಕೆ ಹೋದ್ರೆ, ಸರ್ ನಮ್ಗೆ ಈ ತರ ಪ್ರೊಫೆಸರ್ಸ್ ಇಲ್ಲ, ಲೆಕ್ಚರರ್ಸ್ ಇಲ್ಲ, ನಮ್ಗೆ ಓದ್ಕೊಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ರೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಸರ್. ಆ ಪ್ರೊಫೆಸರ್ಸೇ ನನಗೆ ನೀನಂದ್ರೆ ನನಗಿಷ್ಟ, ಐ ಲವ್ ಯು ಅಂತ ಕತೆಗಳನ್ನ ಬರೀತಾರೆ. ಅದ್ರ ಜೊತೆಗೆ ನೀನೇನಾದ್ರೂ ನನಗೆ ಮೆಸೇಜ್ ಮಾಡಿಲ್ಲ ಅಂದ್ರೆ ನಂಗೆ ಸತ್ತೋಗಂಗ ಅನ್ಸುತ್ತೆ, ನಂಗೆ ಸೂಸೈಡಲ್ ಥಾಟ್ಸ್ ಬರ್ತಿದೆ ಅಂತ ಅಂದ್ಬಿಟ್ಟು ಕರೆದು ನನಗೆ ವಾರ್ನ್ ಮಾಡ್ತಾರೆ. ಈ ರೀತಿ ಎಲ್ಲ ಯಾವ ರೀತಿ ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತಂದ್ರೆ, ಯಾಕಾದ್ರೂ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಒಂದು MBBS ತಗೊಂಡೆ, ಮೆಡಿಕಲ್ ಕಾಲೇಜಿಗೆ ಬಂದೆ, ಈ ರೀತಿ ಆಗೋಗ್ಬಿಟ್ಟಿದೆ ಸರ್ ನನ್ನ ಒಂದು ಪರಿಸ್ಥಿತಿ. ಎಕ್ಸಾಮ್ ಬರ್ಸಲ್ಲ ಅಂತ ಕೇಳ್ಪಟ್ಟೆ, ನಿಜನಾ? ಹೌದು ಸರ್. ಇದನ್ನೆಲ್ಲ ನಾನು ಕ್ವೆಶನ್ ಮಾಡಿದ್ದಕ್ಕೆ ಫಸ್ಟ್ ಇಯರ್ ಇಂದನೂ ನನ್ನ ಟಾರ್ಗೆಟ್ ಮಾಡಿ ನನ್ನ ಪರ್ಸನಲ್ ಮ್ಯಾಟರ್ಸ್ಗೆಲ್ಲ ಇನ್ವಾಲ್ವ್ ಆಗಿ ಈಗ ನಿನ್ಗೆ ಎಕ್ಸಾಮ್ ಕೊಡೋದಿಲ್ಲ, ಸಪ್ಲಿಮೆಂಟ್ರಿ ಬರ್ಕೋ ಅಂತ ಬಿಟ್ಟಿದ್ದಾರೆ. ನನಗೆ ಎಕ್ಸಾಮ್ ಕೊಡ್ತಿಲ್ಲ. ಇದನ್ನ ನನ್ನ ಪೇರೆಂಟ್ಸು ನಾನು ಎಲ್ಲರೂ ಕ್ವೆಶನ್ ಮಾಡಿದ್ದಕ್ಕೆ 10 ವರ್ಷ ನಿನಗೆ MBBS ಕೊಡ್ದಿರೋ, ಎಕ್ಸಾಮ್ ಕೊಡ್ದಿರೋ ಅಂತ ಎಬಿಲಿಟಿ ನಮ್ಗಿದೆ, ನಮ್ಗೆ ತಾಕತ್ತಿದೆ. ಪರ್ಸನಲ್ ಮ್ಯಾಟರ್ ಏನು ವಿಚಾರಕ್ಕೆ ಬಂದ್ರು ಅವರು? ಸರ್ ನಾನು ಮತ್ತೆ ನನ್ನ ಬಾಯ್ ಫ್ರೆಂಡ್, ಈಗ ನಾವು ಮದುವೆ ಆಗಿದ್ದೀವಿ, ನನ್ನ ಗಂಡ ನಾವು ರಿಲೇಷನ್ಶಿಪ್ಪಲ್ಲಿದ್ವಿ. ಅವ್ರಿಗೆ ಪ್ರಾಬ್ಲಮ್ ಆಗಿದ್ದು ನಾವು ರಿಲೇಷನ್ಶಿಪ್ಪಲ್ಲಿದ್ದೀವಿ. ಅವರು ನಮ್ಮ ಕಾಲೇಜಿನ ಆರ್ಥೋಪೆಡಿಕ್ ಸರ್ಜನ್ ಆಗಿದ್ರು, ನಾನು ಸ್ಟೂಡೆಂಟ್. ಸೊ ಈ ವಿಚಾರ ಅವ್ರಿಗೆ ಪ್ರಾಬ್ಲಮ್ ಆಯ್ತಂತೆ, ನಾವು ರಿಲೇಷನ್ಶಿಪ್ಪಲ್ಲಿದ್ದು. ಇದನ್ನ ನನ್ನ ಪೇರೆಂಟ್ಸ್ನು ಕರೆದುಬಿಟ್ಟು ಇದೆಲ್ಲ ಸರಿ ಬರ್ತಿಲ್ಲ ಇವ್ರು ಮಾಡ್ತಿರೋದು. ಅದಾದಮೇಲೆ ಕ್ಯಾಸ್ಟ್ ಡಿಫ್ರೆನ್ಸ್ ಬೇರೆ ಇದೆ, ತುಂಬ ಪ್ರಾಬ್ಲಮ್ ಕೊಟ್ಟು ನನ್ನನ್ನು ಮನೆಗೆ ಕಳಿಸಿ, ಈಗ ನಿಮಗೆಲ್ಲ ಎಕ್ಸಾಮ್ ಎಲ್ಲ ನಾವು ಕೊಡ್ತೀವಿ, ತಲೆ ಕೆಡಿಸ್ಕೋಬೇಡಿ, ಇದು ಆಟೋನಮಸ್ ಕಾಲೇಜು, ಎಲ್ಲ ನಮ್ಮ ಕೈ ಕೆಳಗಡೆ ಇರುತ್ತೆ, ನಾವು ಮಾಡ್ತೀವಿ ನೋಡಿ, ಎಲ್ಲ HODsನು ಕರೆಸಿದ್ದೀನಲ್ವಾ, ಎಲ್ಲರೂ ಇಲ್ಲೇ ಇದ್ದಾರಲ್ಲ ಅಂತ ಎಲ್ಲರನ್ನೂ ಕರೆಸಿ ಹೇಳಿ ಮನೆಗೆ ಕಳಿಸಿ ನನ್ನ ಹತ್ರ ಬಲವಂತವಾಗಿ ಲೆಟರ್ ಎಲ್ಲ ಬರೆಸ್ಕೊಂಡು ಇವಾಗ ಕ್ವಶನ್ ಮಾಡಕ್ಕೆ ಬಂದರೆ, ನಿನ್ನ ಯಾರು ಕಳಿಸಿದ್ದು, ಏನು ಪ್ರೂಫ್ ಇದೆ ನಿನ್ನ ಹತ್ರ, ಇವಾಗ ನೀನು ಓದೇ ಕಾಲೇಜ್ ಅಟೆಂಡ್ ಆಗಿಲ್ಲ, ಮಾರ್ಕ್ಸ್ ಇಲ್ಲ, ನಾವು ಕೊಡೋಕ್ಕಾಗಲ್ಲ. ನೀವು ಇದನ್ನ ಈ ಥರ ನಂಗೆ ಅನ್ಯಾಯ ಆಗ್ತಿದೆ ಅಂತ ಕೇಳೋದಕ್ಕೆ, ನನಗೆ ನ್ಯಾಯ ಕೊಡಿಸಿ ಅಂತ ಕೇಳೋದಕ್ಕೆ ಯಾರ್ಯಾರ ಹತ್ರ ಹೋಗಿದ್ರಿ? ಸರ್ ನಾವು ಇವಾಗಿನ ಶಾಸಕರಾಗಿರುವಂಥ ತಮ್ಮಯ್ಯವ್ರ ಹತ್ರ ಹೋದ್ವಿ. ಹಾಗೆ ಏನಾದರೂ ಪ್ರಯೋಜನ ಆಯ್ತಾ? ಇಲ್ಲ ಸರ್. ಏನಂದ್ರು ಅವ್ರು ನನ್ನ ಮುಂದೆ, ನಾನು ಕೊಡಿಸ್ತೀನಿ ಬಿಡಮ್ಮ, ಹೇಳಿದ್ದೀನಿ ಹೋಗಿ ಕೇಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವ್ರಿಗೆ ನಮ್ಮ ಡೀನ್ ಸರ್ಗೆ ಫೋನ್ ಮಾಡಿದಾಗ, ನಿಮ್ಗೆ ಗೊತ್ತಿರೋದೇ ಅಲ್ವೇನ್ರಿ ವಿಷಯ, ಕೊಡ್ರಿ, ನಿಮ್ಗೆ ಗೊತ್ತಿರೋದೇ ಅಲ್ವೇನ್ರಿ ಅಂತ ಅಂದ್ಬಿಟ್ಟು 3-4 ಸಲ ನನಗೆ ನೀವು ಎಲ್ಲ ಅಂದ್ರೆ MLA ಡೀನು ಅಲ್ಲಿ ಕ್ಲೋಸ್ ಆಗಿದ್ದಾರೆ. ಹೌದು. ಅಂದ್ರೆ ಇಲ್ಲ ಅಲ್ಲಿ ನಡೀತಿರೋ ಹಗರಣ MLAಗೂ ಗೊತ್ತು. ಹೌದು, ಗೊತ್ತಿದೆ ಸರ್. ಮತ್ತೆ ಇನ್ಯಾರ ಹತ್ರ ಹೋಗಿದ್ರಿ? ಅದಾದ್ಮೇಲೆ CT ರವಿ ಸರ್ ಹತ್ರ ಹೋಗಿದ್ದೆ. CT ರವಿ ಅವ್ರು ಏನ್ ಮಾಡಿದ್ರು? ಅವರು ಏನಂದ್ರೆ ಕಾಲ್ ಮಾಡಿದ್ರು, ಡೀನ್ ಸರ್ಗೆ ಕೇಳಿದ್ರು. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ತುಂಬಾ ಮ್ಯಾನುಪುಲೇಟ್ ಮಾಡಿ ಆ ಹುಡುಗಿ ಅವಾಗಲೇ ಮೆಂಟಲಿ ಅನ್ಸ್ಟೇಬಲ್ ಆಗಿದ್ಲು. ಯಾರ ಹತ್ರ ಹೇಳ್ತಿರೋದು? ನಮ್ಮ ಡೀನ್ ಸರೇ ನಿಮ್ ಬಗ್ಗೆ ಹತ್ರ ಹೇಳಿದ್ದಾರೆ. ಅವಳ ಸ್ಥಿತಿ ಸರಿ ಇಲ್ಲ. ಇದೇ ಒಂದು ಸ್ಟೇಟ್ಮೆಂಟ್ ನಮ್ಮ ಅಪ್ಪ ಅಮ್ಮ ಹತ್ರನೂ ಹೇಳ್ಬಿಟ್ಟು ಅವಳು ಫಸ್ಟ್ ಸೈಕ್ಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡಿ, ಸರ್ ನನ್ಗೇನಾದ್ರೂ ಮಾನಸಿಕವಾಗಿ ನಾನು ಅಷ್ಟು ಅಸ್ವಸ್ಥೆ ಆಗಿದ್ರೆ ಒಂದು ಸೀಟ್ ಲಾಂಗ್ ಟರ್ಮ್ ಮಾಡಿ ನಾನು ಸೀಟ್ ತಗೊಂಡಿದ್ದೀನಿ. ಅದಾದ್ಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾವುದೇ ಬ್ಯಾಕ್ಲಾಗ್ಸ್ ಇಲ್ದಿರಾ, ಏನು ಉಳಿಸ್ಕೊಂಡಿರಾ, ನಾನು ಹೆಂಗ್ ಸರ್ ಪಾಸ್ ಆಗಕ್ಕಾಗ್ತೀನಿ? ಓದ್ಬೇಕು ಅಂತ ಇರೋಳನ್ನ ಕರೆದು, ಅದರಲ್ಲೂ ಸರ್ ಒಂದು ವಿಷಯ ಹೇಳಲೇಬೇಕು, ನಾನು ಇದನ್ನ ರೆಕಾರ್ಡ್ ಮಾಡ್ಕೊತೀನಿ, ನನ್ನ ಹತ್ರ ಪ್ರೂಫ್ ಇಟ್ಕೊತೀನಿ ಅಂತ ನಾನು ಹೋಗಿದ ತಕ್ಷಣ ಚೇಂಬರಲ್ಲಿ ನನ್ನ ಫೋನ್ ಕಿತ್ಕೋತಾರೆ. ಫೋನ್ ಕಿತ್ಕೊಂಡು ಪಾಸ್ವರ್ಡ್ ಎಲ್ಲ ಕೇಳಿ, ನಾನು ಯಾರ್ಯಾರು ಕಾಲ್ಸ್ ಮಾಡಿದ್ದೀನಿ, ಏನಾದರೂ ರೆಕಾರ್ಡ್ ಮಾಡ್ತಿದ್ದೀನಿ, ಅದನ್ನೆಲ್ಲ ನೋಡಿ ಫೋನ್ನ ಅವ್ರು ಇಟ್ಕೋತಾರೆ ಸರ್. ಇದೆಲ್ಲ ಮಾಡಿದ್ದಕ್ಕೆ ನನಗೆ ಆ ಒಂದು ಟೈಮಲ್ಲಿ ನಡೆದಿದ್ದು ಏನು ಅಂತ ನನಗೆ ಯಾರ ಕೈಲಾದರೂ ಹೇಳ್ಕೊಳೋದು ಕೂಡ ನನ್ನ ಫೋನ್ ನನ್ನ ಹತ್ರ ಇರಲಿಲ್ಲ ಸರ್. ಹಿಂಗೆ ಮಾಡಿದ್ರು. ಓಕೆ, ನಿಮಗೆ ಎಕ್ಸಾಮ್ ಕೂರಬೇಕು? ಹೌದು ಸರ್. ನೀವು ಎಕ್ಸಾಮ್ ಬರೀಬೇಕು. ಓಕೆ, ಥ್ಯಾಂಕ್ ಯು. ಈ ಹಗರಣದ ವಿರುದ್ಧ ಹೋರಾಟ ಮಾಡ್ತಿರುವಂಥ ರೈತಪರ ಸಂಘಟನೆಯ ಜಿಲ್ಲಾ ಯುವ ಅಧ್ಯಕ್ಷ ಶರತ್ ಅವರು ನಮ್ಮ ಜೊತೆ ಇದ್ದಾರೆ. ಶರತ್ ಅವರೇ, ಚಿಕ್ಕಮಗಳೂರಲ್ಲಿ ಹಗರಣ ನಡೀತಿರೋದು ನಿಜ? ಹೌದು ಸರ್, ನಿಜ. ಎಷ್ಟು ಪರ್ಸೆಂಟು? 50 to 60% ಆಗ್ತಿದೆ ಅಂತ ಮಾಹಿತಿ ಇದೆ ಸರ್. ಯಾರು ತಗೋತಾ ಇರೋದು ಕಮಿಷನ್? ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ, ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ರಾಜಕಾರಣಿಗಳನ್ನ ಅಲ್ವಾ ಇವ್ರು ಹಾಕ್ಸ್ಕೊಂಡಿರ್ತಾರಲ್ಲ, ಹಂಗಾಗಿ ಆಲ್ರೆಡಿ ಅವರಿಬ್ರು ಕಮಿಟ್ ಆಗಿರ್ತಾರೆ. ಸುಮ್ಮನೆ ನಾವು ಹೋದಾಗ ನಾಮಕಾವಸ್ಥೆಗೆ ಲೆಟರ್ ಕೊಡ್ಬೇಕಾಗುತ್ತೆ, ನಾವು ರೂಲ್ಸ್ ಫಾಲೋ ಮಾಡಬೇಕು ಅಂತ ಅಷ್ಟೇ ಲೆಟರ್ ಕೊಟ್ಟಿದೀವಿ. ಅವ್ರು ಏನು ಕ್ರಮ ಇದುವರೆಗೂ ತಗೊಂಡಿಲ್ಲ. ಆ ಹೆಣ್ಮಗು ಆಗಿರೋ ದೌರ್ಜನ್ಯ ಏನು? ಹೆಣ್ಮಗುಗೆ ಮೆಸೇಜ್ ಮಾಡ್ತಾರೆ, ಮತ್ತೆ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ಎಕ್ಸಾಮ್ ಇಂದ ಹೊರಗಡೆ ಹಾಕಿದ್ದಾರೆ. ಏನಾದ್ರು ಮತ್ತೆ ಕ್ವಶನ್ ಮಾಡಕ್ ಹೋದ್ರೆ ನಾನು ರೆಪ್ಯುಟೇಷನ್ ಹಾಳಾಗುತ್ತೆ, ಹುಡುಗಿಗೆ ಎಕ್ಸಾಮ್ ಕೊಟ್ಟರೆ ಇವ್ರದ್ದು ರೆಪ್ಯುಟೇಷನ್ ಹಾಳಾಗುತ್ತಂತೆ. ಅವ್ರ ಜೀವನ ಹಾಳಾದ್ರೂ ಪರವಾಗಿಲ್ಲ, ಇವ್ರ ರೆಪ್ಯುಟೇಷನ್ ಬೇಕಂತೆ ಡೀನ್ಗೆ. ಎಕ್ಸಾಮ್ ಕೂರಿಸಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ?
ಎಕ್ಸಾಮ್ ಕೂರಿಸಿಲ್ಲ ಅಂದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಆ ಹುಡುಗಿಗೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ? ಅದಕ್ಕೆ ನೇರ ಅವನೇ ಡೀನ್ ಅವರೇ ಆಗ್ತಾರೆ, ಇಲ್ಲಿನ ಸ್ಥಳೀಯ ಶಾಸಕರೇ ಆಗ್ತಾರೆ.